ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಬೆಂಗಳೂರಲ್ಲಿ KR ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಯಾವ ರೀತಿ ಶಾಪಿಂಗ್ ಮಾಡ್ತೀವಿ, ಹೆಂಗೆ ತರಕಾರಿ ಎಲ್ಲ ತಗೊಳ್ತೀವಿ ಅಂತ ನೀವು ಕೂಡ ವಾಚ್. ಆಗ ಮಾರ್ಕೆಟ್ಗೆ ಎಂಟ್ರಿ ಆದ್ವಿ. ಬರೀ ಮಕ್ಕಳ ಡ್ರೆಸ್ ಸ್ಟಾರ್ಟಿಂಗ್ ಏನೇ ನೋಡಿ. ಹಾಗೆ ನಾವು ಚಿಕ್ಕಪೇಟೆ ಕಡೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಸ್ವಲ್ಪ ಮ್ಯಾಟ್ ಎಲ್ಲ ಬೇಕಿತ್ತು, ಅದಕ್ಕೋಸ್ಕರ ಫಸ್ಟ್ ಚಿಕ್ಕಪೇಟೆಗೆ ಹೊರಟ್ವಿ. ಇದು ಚಿಕ್ಕಪೇಟೆ ರೋಡ್ ಇದ್ದು. ಹಾಗೆ ಅಲ್ಲೆಲ್ಲ ಶಾಪಿಂಗ್ ಮಾಡ್ಕೊಂಡು ಇವಾಗ ಮಾರ್ಕೆಟ್ ಹತ್ರ ಬಂದಿದ್ದೀವಿ. ನೋಡಿದ್ದು ಹಣ್ಣಿನ ಮಾರ್ಕೆಟು. ಅಲ್ಲಿ ಒಳಗಡೆ ತುಂಬ ರಶ್ ಇರುತ್ತೆ. ಹಾಗೆ ಒಬ್ಬೊಬ್ಬರು ಒಂದೊಂದು ರೇಟ್ ಹೇಳ್ತಾ ಇರ್ತಾರೆ. ಇದು ಮಾರ್ಕೆಟ್ ಒಳಗಡೆ ನೋಡಿ ಎಷ್ಟು ರಶ್ ಇದೆ ಅಂದರೆ ವಿಡಿಯೋ ಅಂತೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗೆ ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ. ಮಾರ್ಕೆಟಿಂದ ಇವಾಗ ಮೇಲೆ ಬರ್ತಾ ಇದ್ದೀವಿ. ಹೊರಗಡೆ ಎಲ್ಲ ಸೊಪ್ಪೆಲ್ಲ ತೊಗೊಂಡ್ವಿ. ಸಿಕ್ಕಾಬಟ್ಟೆ ರಶ್ ಇದೆ. ಹಬ್ಬದ ದಿನ ಅಂತೂ ಕಾಲಿಡೋಕ್ಕಾಗಲ್ಲ, ಅಷ್ಟೊಂದು ರಶ್ ಇರುತ್ತೆ. ಇವಾಗ ಮನೆಗೆ ಬಂದಾಯಿತು. ಮೊದಲಿಗೆ ನಾನು ಇವಾಗ ತರಕಾರಿ ಎಲ್ಲ ಓಪನ್ ಮಾಡಿ ಎಲ್ಲ ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡ್ಕೊಳ್ಬೇಕು. ನೋಡಿ ಎಲ್ಲನೂ ಕೆಲವೊಂದು ಸರ್ತಿ ನಾನು ಏನು ಮಾಡ್ತೀನಿ ಅಂದರೆ ಬಾಕ್ಸ್ಗಳಿಗೆ ಹಾಕಿ ಇಟ್ಬಿಡ್ತೀನಿ. ತುಂಬ ದಿನ ಅದು ಹಾಳಾಗಲ್ಲ, ಹಾಗೇ ಇರುತ್ತೆ. ನಿಂಬೆಹಣ್ಣಂತೂ 15 ದಿನವರೆಗೂ ಕೂಡ ಈ ರೀತಿ ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ರೆ ಹಾಗೇ ಇರುತ್ತೆ. ನಾನು ಆದಷ್ಟು ಕವರೆಲ್ಲ ಹಾಕೋಲ್ಲ, ಈ ರೀತಿ ಬಾಕ್ಸ್ಗಳಿಗೇ ಹಾಕಿ ಇಟ್ಬಿಡ್ತೀನಿ. ಒಂದು ವಾರ ಇಲ್ಲ 15 ದಿನ ಫ್ರೆಶ್ ಆಗಿರುತ್ತೆ. ಈ ರೀತಿ ಎಲ್ಲ ಬಿಡಿಸಿ ಇಟ್ಬಿಟ್ರೆ ಆರಾಮಾಗಿ ಬೆಳಗ್ಗೆ ನಾವು ಟಿಫನ್ ಮಾಡೋದಕ್ಕೆ ಬೇಗ ನನಗೆ ಹೆಲ್ಪ್ ಆಗುತ್ತೆ. ಹೂವೂ ಅಷ್ಟೇ ಪರವಾಗಿಲ್ಲ, ರೇಟ್ ಫುಲ್ ಕಡಿಮೆ ಇತ್ತು. ಅದಕ್ಕೋಸ್ಕರ ನಾನು ತುಂಬಾ ಹೂವು ತೊಗೊಂಡು ಬಂದಿಟ್ಬಿಟ್ಟಿದ್ದೀನಿ. ಇದೂ ಅಷ್ಟೇ ಒಂದು 15 ದಿನ 20 ದಿನವರೆಗೂ ಈ ರೀತಿಯೇ ಇರುತ್ತೆ. ನಮ್ಮನೇಲಂತೂ ಸೌತೆಕಾಯಿ ಅಂತೂ ಫೇವ್ರೇಟ್ ಎಲ್ರಿಗೂ. ಹಾಗಾಗಿ ಜಾಸ್ತಿ ಸೌತೆಕಾಯಿನ ಉಪಯೋಗ ಮಾಡ್ತಾ ಇರ್ತೀನಿ. ಏನ್ ಮಮ್ಮಿ ಅದು? ಬೀನ್ಸಾ? ಇದು ಬೀನ್ಸ್ ಅಲ್ಲಪ್ಪ, ಇದು ಗೋರಿಕಾಯಿ ಅಂತ ಕರೀತಾರೆ, ಹಾಗೆ ಜೋಡಿಕಾಯಿ ಅಂತಲೂ ಕರೀತಾರೆ. ನಾನು ಚಪಾತಿಗೆ ಪಲ್ಯ ಮಾಡ್ತೀನಲ್ವಾ, ಅದೇನೇ ಇದು. ಓ ಅದಾ, ಓಕೆ. ಬೀನ್ಸೇ ಬೇರೆ ಅಲ್ವಾ. ಇದು ಬೀನ್ಸ್ ಅಲ್ವಾ ಮಮ್ಮಿ? ನೋಡಿ ಇದೇನೆ ಬೀನ್ಸ್ ಅನ್ನೋದು. ಓಕೆ, ಇದು ಬೀನ್ಸ್. ಯಾಕೆ ಮಮ್ಮಿ? ವಾಶ್ ಮಾಡಿಲ್ಲ ಕಣೆ, ವಾಶ್ ಮಾಡ್ಬಿಡ್ತೀನಿ. ಹಂಗೆ ತಿಂತಾರಾ? ನಂಗೆ ಅಷ್ಟೆಲ್ಲ ಕಾಯಕ್ಕಾಗಲ್ಲ, ಹೋಗಮ್ಮ. ತೊಳೆದ್ಬಿಡ್ತೀನಿ ಐಶು. ಹಾಗೆ ದಾಳಿಂಬೆ ಕೂಡ ತಗೊಂಡ್ ಬಂದೆ. ದಾಳಿಂಬೆ ಎಲ್ಲಪ್ಪ, ಇದು ಮೋಸಂಬಿ. ಪೋಮೋಗ್ರನೇಟ್ ಯಾವಾಗ ಯೆಲ್ಲೋ ಕಲರ್ ಬರಕ್ ಸ್ಟಾರ್ಟ್ ಆಯ್ತು ಅಂತಾನೆ ಗೊತ್ತಿಲ್ಲ. ಇಲ್ಲ, ಇದೆ ದಾಳಿಂಬೆ ತಗೊಂಡ್ ಬಂದೆ ಅಲ್ಲ. ಅಲ್ಲಿ ಇನ್ನೊಂದು ಕವರ್ ಇದೆ ನೋಡಮ್ಮ. ಕರೆಕ್ಟ್, ಇನ್ನೊಂದು ಕವರಲ್ಲಿ ಇರ್ಬೇಕು. ಹಾ ನೋಡಿ, ಇಲ್ಲಿ ಕವರ್, ದಾಳಿಂಬೆ ಕವರ್. ಓಕಿಡೋಕಿ. ನೆಕ್ಸ್ಟ್ ದಾಳಿಂಬೆ. ಓಕೆ, ಅದ್ಯಾವ ತರಕಾರಿ ಮಮ್ಮಿ? ಇದು ಏನ್ ತರಕಾರಿ ಅಂತ ಹೇಳೋ ನೋಡೋಣ. ಅಮ್ರಲ್ಲ ಅಂತ ಹೇಳ್ಬೋದೇನೋ ತರಕಾರಿ ಹೆಸರು. ಚಟ್ಟಿ ಅಂದ್ರೆ ಅಮ್ರಲ್ಲ. ಇಲ್ಲಿ ಅಂತ ಈ ಕಲರ್ ಇಷ್ಟ ಆಯ್ತು, ಇಲ್ಲಿ ಅಂತ ಒಂದು ತಗೊಂಡ್ ಬಂದೆ. ಗ್ರೀನ್ ಕಲರ್ ವೆಜಿಟೇಬಲ್ಸ್ ಜೊತೆ ಗ್ರೀನ್ ಕಲರ್ ಅಂಬ್ರೆಲಾನಾ? ಹೌದು, ಯಾಕಂದ್ರೆ ಮಳೆ ಬರಂಗಿತ್ತಲ್ವಾ, ನಾನು ಅಂಬ್ರೆಲಾ ತಗೊಂಡೋಗಿರ್ಲಿಲ್ಲ. ಅದಕ್ಕೆ ಯಾವ್ದು ಸೇಫ್ಟಿಗಿರ್ಲಿ ಅಂತ ಒಂದು ಅಂಬ್ರೆಲಾ ಕೂಡ ತಗೊಂಡೆ. ಓಕೆ, ಪರವಾಗಿಲ್ಲ, ಚೆನ್ನಾಗಿದೆ. ಏನಮ್ಮ ಅದು? ಅವ್ನು ಮುರ್ಬಿಟ್ಟು ಕೊಟ್ಬಿಟ್ಟಿದ್ದಾನೆ, ಇದನ್ನ ಕವರ್ಗೆ ಹಾಕ್ತಿಲ್ಲ ಅಂತ. ಹೀರೆಕಾಯಿ ನಮ್ಮ ಮನೇಲಿ ಮೂಲಂಗಿ ಅಂದ್ರೆ ಅಷ್ಟೊಂದು ಇಷ್ಟ ಆಗಲ್ಲ ಯಾರಿಗೂ, ಅದಕ್ಕೆ ಸ್ವಲ್ಪನೇ ಮೂಲಂಗಿ ತಗೊಂಡ್ ಬಂದಿದ್ದು. ಓಕೆ ಅಲ್ವಾ? ಗೊತ್ತು ಮಮ್ಮಿ. ಕ್ಯಾರೆಟ್. ಇದು ಕ್ಯಾರೆಟ್ ಇಲ್ದೇನೆ ಯಾವ್ದು ತಿಂಡಿ ಕೂಡ ಆಗಲ್ಲ. ಮೇನ್ ರಾಜ ಅಂತಲೇ ಹೇಳ್ಬೋದು ಇದನ್ನ. ವಾವ್. ನೆಕ್ಸ್ಟ್ ಹಾಗೆ ಟೊಮೆಟೊ ಕೆಂಪು ರಾಣಿ, ಕೆಂಪು ಸುಂದರಿ. ಸ್ವಲ್ಪ ಕಡಿಮೆ ಆಗಿದೆ ರೇಟು, ಪರವಾಗಿಲ್ಲ. 50 ರೂಪಾಯಿಂದ 60 ರೂಪಾಯಿಗೆಲ್ಲ ಟೊಮೆಟೊ ಸಿಗ್ತಾ ಇದೆ. ಓಕೆ, ಮತ್ತೆ ಒಂದ್ ಕಾಲದಲ್ಲಿ ಟೊಮೆಟೊ 20 ರೂಪಾಯಿ ಕಾಣಿಸ್ತಾ ಇತ್ತಾ? ಇದು ಬೆಳ್ಳುಳ್ಳಿ, ಗಾರ್ಲಿಕ್.
ಅದ್ ಬೆಳ್ಳುಳ್ಳಿ ನೋಡ್ದಾಗೆಲ್ಲ ಒಂದೇ ನೆನಪು. ಏನ್ ನೆನಪಾಗುತ್ತೆ? ಬೆಳ್ಳುಳ್ಳಿ ಕಬಾಬ್. ನೆಕ್ಸ್ಟ್ ವೀಕ್ ಮಾಡೋಣ ಬೆಳ್ಳುಳ್ಳಿ ಕಬಾಬ್. ಓಕೆ ಓಕೆ, ಆಮೇಲೆ ಅಷ್ಟೇನಾ? ಇದನ್ನ ಬಿಡಿಸ್ಬೇಕು. ಇದನ್ನ ಬಿಡಿಸ್ಬಿಟ್ಟು ಫ್ರಿಜ್ ಅಲ್ಲಿ ನೀಟಾಗಿಡಕ್ಕ. ಏ ಹೋಗಮ್ಮ, ವಿಡಿಯೋ ಮಾಡೋದಲ್ಲದೆ ಅದ್ ಬೇರೆ ಮಾಡ್ಲಾ? ನನಗೆ ಪ್ರಾಜೆಕ್ಟ್ ಇದೆ, ಹಂಗ ನೀ ನಾನು ಪ್ರಾಜೆಕ್ಟ್ ಮಾಡ್ಕೊಡ್ತೀಯಾ? ನೋಡಿ, ಒಂದು ಕಟ್ಟಿದ್ದು ಕೊತ್ತಂಬರಿ ಸೊಪ್ಪು ಮತ್ತೆ ಮಾ ಪಾಲಕ್ ಪನ್ನೀರ್ ಮಾಡ್ಬೇಕಂತ ತಗೊಂಡ್ ಬಂದಿದೀನಿ. ಮಮ್ಮಿ ನಂಗೆ ಪ್ರಾಜೆಕ್ಟ್ ಮಾಡ್ಕೊಡ್ತೀಯಾ? ಪ್ರಾಜೆಕ್ಟ್ ಎಲ್ಲ ನನ್ಗೆ ಮಾಡಕ್ ಆಗಲ್ಲಪ್ಪ. ಸ್ವಲ್ಪ ಹೆಲ್ಪ್ ಮಾಡು. ಎಲ್ಲ ನೀಟಾಗಿ ಸ್ಟೋರೇಜ್ ಮಾಡ್ಬಿಡು ಫ್ರಿಜ್ ಅಲ್ಲಿ. ಓಕೆ, ಈ ರೀತಿ ಬಾಕ್ಸ್ ಸ್ಟೋರೇಜ್ ಮಾಡಿದ್ರೆ ಬೆಟರ್. ಓಕೆನಾ? ಹಾಗೆ 2 ಬಾಳೆಕಾಯಿ ತಗೊಂಡ್ ಬಂದೆ. ಇದರಿಂದ ಇವಾಗ ಬಜ್ಜಿ ಮಾಡೋಣ ಅಂತ. ಇಲ್ಲಿ ಇನ್ನೊಂದು ಬಾಳೆಕಾಯಿ ಕಾಣಿಸ್ತಾ ಇದೆ. ಮಮ್ಮಿ ಬಜ್ಜಿ ಬೇಡ, ಮತ್ತೆ ಪೆಪ್ಪರ್ ಬಾಳೆ ಫ್ರೈ. ಪೆಪ್ಪರ್ ಬಾಳೆಕಾಯಿ ಫ್ರೈ ಇದೆ ನಮ್ಮನೇಲಂತೂ ಎಲ್ರಿಗೂ ಇಷ್ಟನೇ. ನೋಡೋಣ, ಇವಾಗ ಮಾಡ್ಬೇಕಂತ ಅನ್ಕೊಂಡಿದೀನಿ. ಏನ್ ಮಾಡ್ತೀನಿ ಗೈಸ್, ನೀವ್ ಯಾರಾದ್ರೂ ವಿಡಿಯೋನ ನೋಡಿಲ್ಲ ಅಂತಂದ್ರೆ ಲಿಂಕ್ ಹಾಕ್ತೀನಿ, ಹೋಗಿ ಆ ವಿಡಿಯೋನ ನೋಡಿ ರೆಸಿಪಿನ ಟ್ರೈ ಮಾಡಿ, ನಿಮ್ಗೂ ಇಷ್ಟ ಆಗುತ್ತೆ. ಹಾಗೆ ಇದು 2 ಟ್ರೈ ತಗೊಂಡೆ. ಟ್ರೈ ಏನಾದ್ರೂ ಆನಿಯನ್ ಈರುಳ್ಳಿ ಎಲ್ಲ ಹಾಕಿ ಇಟ್ಕೊಳ್ಬಹುದು. ಈರುಳ್ಳಿ, ಇಷ್ಟ ಬೆಳ್ಳುಳ್ಳಿ. ಆಯ್ತು. ನೋಡೋಣ ಇದನ್ನ ಯಾವ ರೀತಿ ಅರೇಂಜ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀನಿ. ನನ್ಗೆ ಇದು ಇಷ್ಟ ಆಯ್ತು, ಅದಕ್ಕೆ 2 ತಗೊಂಡ್ ಬಂದಿದೀನಿ. ಟೇಕ್ ಕೇರ್, ಬಾಯ್.